ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕಜ್ಜಾಯ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಸಹ ತೆಗೆದುಕೊಂಡಿದ್ದೇನೆ. ಎರಡು ಸಹ ಅರ್ಧ ಅರ್ಧ ಕಪ್ ತೆಗೆದುಕೊಂಡಿದ್ದೇನೆ. ಎರಡು ಸೇರಿದರೆ 1 ಕಪ್ ಆಗುವ ಹಾಗೆ. ಇವಾಗ ಅದೇ 1 ಕಪ್ಪಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನಾನಿದು ಉಂಡೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಂಡದ್ದು, ದೊಡ್ಡ ದೊಡ್ಡ ಪೀಸ್ ಇದೆ. ಇವಾಗ ಬೆಲ್ಲವನ್ನು ಕರಗಿಸಿಕೊಳ್ಳುವ. ನಾನಿಲ್ಲಿ 1 ಕಪ್ ಬೆಲ್ಲಕ್ಕೆ 1.5 ಕಪ್ ಅಷ್ಟು ನೀರನ್ನು ಸೇರಿಸಿದ್ದೇನೆ. ಬೆಲ್ಲ ಏನು ಪಾಕ ಬರಬೇಕಂತಿಲ್ಲ, ಜಸ್ಟ್ ಕರಗಿದರೆ ಸಾಕು. ಮುಟ್ಟುವಾಗ ಸ್ವಲ್ಪ ಕೈಗೆ ಅಂಟು ಬಂದರೆ ಅಷ್ಟು ಸಾಕು. ಇವಾಗ ಇದಕ್ಕೆ ನಾನು ಹುರಿದಿಟ್ಟಂತಹ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲದಲ್ಲಿ ಕಸ ಇದ್ದರೆ ಅದನ್ನು ಶೋಧಿಸಿಕೊಂಡು ಹಾಕಿ. ಇದು ತುಂಬ ಕ್ಲೀನ್ ಇದೆ, ಇದರಲ್ಲಿ ಯಾವುದೇ ಕಲ್ಲು ಕಸ ಎಂಥ ಸಹ ಇಲ್ಲ. ಇವಾಗ ಇದಕ್ಕೆ ನಾನು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಚಪಾತಿ ಹಿಟ್ಟು ಹದಕ್ಕೆ ಬರುವವರೆಗೆ ಕಲಡಿಸ್ತಾನೇ ಇರಬೇಕು. ಈ ಪ್ರೊಸೆಸ್ ಒಂದು ತುಂಬ ಟೈಮ್ ತಗೊಳ್ತದೆ. ನಾವು ಅಕ್ಕಿ ಉಪಯೋಗಿಸಿ ಮಾಡ್ತಿದ್ರೆ ತುಂಬ ಟೈಮ್ ತಗೊಳ್ತದೆ. ಆ ಕಜ್ಜಾಯ ಅಕ್ಕಿಯನ್ನು ನೆನೆಸೆಲ್ಲ ಇಡಬೇಕಾಗ್ತದೆ. ಆದರೆ ಈ ಕಜ್ಜಾಯವನ್ನು ದಿಢೀರಾಗಿ ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಇದೆ. ಇದು ಇನ್ನೂ ಸಹ ಸ್ವಲ್ಪ ಗಟ್ಟಿಯಾಗಬೇಕು. ಈ ಹಂತದಲ್ಲಿ ಬೇಕಿದ್ದರೆ ನೀವು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೋದು. ನೀವು ನಾನ್ ಸ್ಟಿಕ್ ಪಾತ್ರದಲ್ಲಿ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ತಳ ಹಿಡಿತದೆ ಅಂತ ಅನಿಸಿದರೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹಾಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಸಹ ಸೇರಿಸ್ಕೊಳ್ಬೋದು. ಇಲ್ಲದಿದ್ದರೆ ತೆಂಗಿನೆಣ್ಣೆ ಸಹ ಸೇರಿಸ್ಕೋಬೋದು. ನೋಡಿ, ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಇದೆ, ತಳ ಬಿಟ್ಕೊಳ್ತಾ ಇದೆ. ಇನ್ನು ಸಹ ಸ್ವಲ್ಪ ಗಟ್ಟಿಯಾಗಬೇಕು. ಹಿಟ್ಟೆಲ್ಲಾದರೂ ತುಂಬ ನೀರು ಅಂತ ಅನಿಸಿದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಹಿಟ್ಟು ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಇದು ಸ್ವಲ್ಪ ತಣಿಲಿಕ್ಕೆ ಬಿಟ್ಟರೆ, 1/4 ಗಂಟೆ ತಣಿಲಿಕ್ಕೆ ಬಿಟ್ಟರೆ ಹಿಟ್ಟು ರೆಡಿ ಆಗ್ತದೆ. ಇಷ್ಟಾಗಿದೆ ಸಾಕು. ನಾನಿನ್ನು ಸ್ಟವ್ ಆಫ್ ಮಾಡಿ ತಣಿಲಿಕ್ಕೆ ಬಿಡ್ತೇನೆ. ನೋಡಿ, ಇವಾಗ ಹಿಟ್ಟು ತಣ್ಣದಿದೆ. ತಣ್ಣದ ಹಿಟ್ಟನ್ನು ನಾನು ಸ್ವಲ್ಪ ಎಣ್ಣೆ ಉಪಯೋಗಿಸಿ ನಾದಿಕೊಂಡು ಬಂದಿದ್ದೇನೆ. ನೋಡಿ, ಇವಾಗ ಈ ಹಂತದಲ್ಲಿದೆ. ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಜ್ಜಾಯ ಮಾಡಿಕೊಳ್ಳುವ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳುವ, ಇಲ್ಲಾಂದರೆ ಕೈಗೆ ಅಂಟುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಇಲ್ಲಾಂದರೆ ಕೈಯನ್ನು ನೀರಲ್ಲಿ ಅದ್ದಿ ಸಹ ಮಾಡ್ಕೊಳ್ಬೋದು. ತುಂಬ ತೆಳು ಸೇರಬಾರ್ದು, ತುಂಬ ದಪ್ಪ ಸೇರಬಾರ್ದು. ನೋಡಿ, ಈ ಅದಕ್ಕೆ ಇದ್ದರೆ ಸಾಕು. ಇವಾಗ ಇದನ್ನು ನಾನು ಇಲ್ಲಿ ರೊಟ್ಟಿ ತಟ್ಟುವ ಕವರಿಗೆ ಸೇರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಎಣ್ಣೆದು ಕವರ್ ಇದ್ದರೆ ಅದಕ್ಕೆ ಸಹ ಹಾಕ್ಕೊಳ್ಬೋದು. ಅಥವಾ ನೀವು ಡೈರೆಕ್ಟಾಗಿ ಕೈಯಲ್ಲಿ ತಟ್ಟಿ ಎಣ್ಣೆಗೆ ಬಿಟ್ಕೊಳ್ಬೋದು. ಕಜ್ಜಾಯವನ್ನು ಫಾಸ್ಟಾಗಿ ಮಾಡ್ಕೊಳ್ಬೇಕು ಅಂದರೆ ಡೈರೆಕ್ಟ್ ಎಣ್ಣೆಗೆ ಬಿಟ್ಕೊಳ್ಬೋದು. ನಾನು ಇದೇ ಥರ ಎಲ್ಲ ಕಜ್ಜಾಯವನ್ನು ತಟ್ಟಿಕೊಂಡು ಮೊದಲಿಗೆ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಹಾಗೆ ಆ ಕಡೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲೀಗ 1 ಕಜ್ಜಾಯವನ್ನು ಸೇರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ದೊಡ್ಡ ಪಾತ್ರ ಇದ್ದರೆ ಒಂದೇ ಸಲ 3-4 ಕಜ್ಜಾಯವನ್ನು ಬಿಟ್ಕೊಳ್ಬೋದು. ನಾನಿಲ್ಲಿ ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಇಲ್ಲದಿದ್ದರೆ ಕರಚುವ ಸಾಧ್ಯತೆ ಇರ್ತದೆ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಮಾತ್ರ 2 ಸೌಟಿಂದ ತೆಗೊಳ್ಳುವಾಗ, ಯಾಕಂದರೆ ಇದರಲ್ಲಿ ಎಣ್ಣೆ ಜಾಸ್ತಿ ಇರ್ತದಲ್ಲ, ಅದನ್ನು ಪ್ರೆಸ್ ಮಾಡಿ ತೆಗಿಬೇಕು.
ಟಿಶ್ಯೂ ಪೇಪರ್ ಇದ್ದರೆ ಕಜ್ಜಾಯವನ್ನು ತೆಗೆದು ಅದಕ್ಕೆ ಹಾಕ್ಕೊಳ್ಬೋದು. ಇದೇ ಥರ ನಾನೆಲ್ಲ ಕಜ್ಜಾಯವನ್ನು ಸಹ ಮಾಡಿಕೊಳ್ತಾ ಇದ್ದೇನೆ. ದಿಢೀರಾಗಿ ಮಾಡಿಕೊಳ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ. ಮಕ್ಕಳು ಸ್ವೀಟ್ ಕೇಳಿದಾಗ ಇದನ್ನು ಮಾಡಿಕೊಡಿ. ಇದನ್ನು ಡಬ್ಬದಲ್ಲೇ ಹಾಕಿ ಒಂದು 10-15 ದಿನದವರೆಗೆ ಇಟ್ಕೊಳ್ಬೋದು, ಏನಾಗಲ್ಲ. ನೆಂಟರೆಲ್ಲ ಬಂದಾಗ ದಿಢೀರಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ಬೇರೆ ರೆಸಿಪಿಗಳು ನನ್ನ ಚಾನಲ್ನಲ್ಲಿ ಇದೆ, ಅದನ್ನು ಸಹ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.